ಸ್ಟೂಡೆಂಟ್ಸ್ ನಿಮ್ ಎಲ್ಲಾರ ಮನ್ಸಲ್ಲಿ ಈ ಕ್ವಶನ್ಸ್ ತುಂಬಾ ಬರ್ತಾ ಇರುತ್ತೆ. ಸರ್ ನನ್ನ ಎಕ್ಸಾಮ್ ಚೆನ್ನಾಗಿ ಹೋಗಿಲ್ಲ, ಎಕ್ಸಾಮ್ 2 ಬರೀಬೋದಾ ನಾನು? ಎಕ್ಸಾಮ್ 2 ಯಾರು ಬರೀಬೇಕು? ಎಕ್ಸಾಮ್ 2 ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರಾ KCT ಎಕ್ಸಾಮ್ಗೆ? ಎಕ್ಸಾಮ್ 2 ನ ಬರೆದ್ರೆ ನಂದು ಫೈನಲ್ ಮಾರ್ಕ್ಸ್ ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ಬರುತ್ತಾ? ಎಕ್ಸಾಮ್ 2 ಸಿಲೆಬಸ್ ಏನು, ಬ್ಲೂ ಪ್ರಿಂಟ್ ಏನು, ಮಾಡಲ್ ಕ್ವಶನ್ ಪೇಪರ್ ಏನು? ಎಷ್ಟೊಂದು ಕ್ವಶನ್ಸ್ ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ ಎಕ್ಸಾಮ್ 2 ಬಗ್ಗೆ. ಸ್ಟೂಡೆಂಟ್ಸ್, ದಿಸ್ ಇಸ್ ದ ಒನ್ ಸ್ಟಾಪ್ ವಿಡಿಯೋ ಫಾರ್ ಎವ್ರಿ ಕ್ವಶನ್ ರಿಗಾರ್ಡಿಂಗ್ ಎಕ್ಸಾಮ್ 2. ಎಲ್ಲ ಹೇಳ್ತೀನಿ, ಸ್ಟಾರ್ಟ್ ಮಾಡೋದ ಬನ್ನಿ ಸ್ಟೂಡೆಂಟ್ಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲವೂ ಕೂಡ ಬೇಗ ಅನಿಸಿ ಒಂದು ವಿಡಿಯೋನ ಲೈಕ್ ಮಾಡೋದು ಬರಿಬೇಡಿ ಸ್ಟೂಡೆಂಟ್ಸ್, ಲೈಕ್ ಮಾಡೋದು ಬರಿಬೇಡಿ. ಈಗ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ಏನು, ಸರ್ ಇಸ್ ಇಟ್ ರಿಯಲಿ ಅ ಸೆಕೆಂಡ್ ಚಾನ್ಸ್ ಆರ್ ಅ ವೇಸ್ಟ್ ಆಫ್ ಟೈಮ್? ಸರ್ ನಂದು KCT ಎಕ್ಸಾಮ್ ಮುಗೀತು, KCT ಪ್ರಿಪೇರ್ ಆಗ್ತಾ ಇದ್ದೀನಿ, KCT ಆಗಿದ ತಕ್ಷಣನೇ ಎಕ್ಸಾಮ್ 2 ಸ್ಟಾರ್ಟ್ ಆಗ್ತದೆ, ಸರಿನಾ? ಸೊ ಇದು ವೇಸ್ಟ್ ಆಫ್ ಟೈಮ್ ಸ್ಟೂಡೆಂಟ್ಸ್ ಅಲ್ಲ. ಎಕ್ಸಾಮ್ 2 ಇಸ್ ಅ ಸೆಕೆಂಡ್ ಚಾನ್ಸ್. ಯಾರಿಗೆ ಎಕ್ಸಾಮ್ 1 ನಲ್ಲಿ ಯಾವುದೇ ರೀಸನ್ಗೋಸ್ಕರ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, ಏನೋ ಆಯ್ತು ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, ಎಕ್ಸಾಮ್ 2 ಇಸ್ ಅ ಬೆಸ್ಟ್ ಚಾನ್ಸ್ ಸ್ಟೂಡೆಂಟ್ಸ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಯಾರ್ಯಾರು ನಿಮ್ಗೆ ಮಾರ್ಕ್ಸ್ 1 ನಿಮ್ಗೆ ಅನ್ಸುತ್ತೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ನಿಮ್ದು ಎಕ್ಸಾಮ್ 2 ಬರೀರಿ. ನೀವು ಸಿಲ್ಲಿ ಮಿಸ್ಟೇಕ್ ಮಾಡಿ ಯಾವುದೇ ರೀಸನ್ಗೋಸ್ಕರ ಲೆಟ್ಸ್ ಸೇ ಬಯಾಲಜಿಯಲ್ಲಿ 70ಗೆ ನಿಮಗೆ 55 ಬರ್ತಾ ಇದೆ, ಬಟ್ ನಿಮ್ಗೆ ಗೊತ್ತು ನಿಮಗೆ 70 ಔಟ್ ಆಫ್ 70 ಬರುತ್ತೆ, ಇಲ್ಲ 65 ಮೇಲೆ ಬರುತ್ತೆ. ಯಾವುದೇ ರೀಸನ್ಗೋಸ್ಕರ ಮ್ಯಾಥ್ಸ್ ಅಲ್ಲಿ ನಿಮಗೆ 55 ಬಂದಿದೆ ಅನ್ಕೊಳ್ಳಿ, ನಿಮ್ಗೆ ಅನ್ಸುತ್ತೆ 55 ಬರುತ್ತೆ ಅನ್ಸುತ್ತೆ. ಸೊ 55 ಬರೋಗಾಗಿದ್ರೆ 70 ಬರೋಗ ಆರಾಮ ಮಾಡ್ಕೋಬಹುದು ನೀವು ಎಕ್ಸಾಮ್ 2 ಇಂದ. ಓಕೆನಾ? ಸಿಲಿ ಮಿಸ್ಟೇಕ್ ಮಾಡಿರೋದು ಆ ಟಾರ್ಗೆಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JEE NEET ನೋಡಿ, ನೀಟಲ್ಲಿ ಮಾರ್ಕ್ಸ್ ಮ್ಯಾಟರ್ ಆಗಲ್ಲ, ನೀಟಲ್ಲಿ ಮಾರ್ಕ್ಸ್ ಮ್ಯಾಟರ್ ಆಗಲ್ಲ, KCT ಆಗುತ್ತೆ. ಮುಂದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದನ್ನ. ಓಕೆನಾ? ಯು ವಾಂಟ್ ಕಾನ್ಫಿಡೆನ್ಸ್. ಸೊ ಇದೆಲ್ಲ ರೀಸನ್ಗೋಸ್ಕರ ಎಕ್ಸಾಮ್ 2 ನೀವು ಬರಿಬೇಕು. ನಿಮ್ಗೆ ಅನ್ಸುತ್ತಾ ನಿಮ್ದು ಕೆಪಾಸಿಟಿ ಜಾಸ್ತಿ ಇದೆ, ನೀವು ಅನ್ಕೊಂಡಿರೋ ತರ ಎಕ್ಸಾಮ್ ಬರೆಯಕ್ ಆಗಿಲ್ಲ, ನೀವು ಬರೀರಿ ಎಕ್ಸಾಮ್ 2ನ. ಯಾಕಂದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸೀಕ್ರೆಟ್. ಎಷ್ಟೊಂದು ಲಾಸ್ಟ್ ಇಯರ್ KCT ಟಾಪರ್ಸ್, ಎಷ್ಟೊಂದು ಟಾಪರ್ಸ್ ಬಿಡಿ, KCT ಬೇಡ, ಇದು ನಮ್ದು ಎಕ್ಸಾಮ್ ಟಾಪರ್ಸ್ ಸೆಕೆಂಡ್ ಎಕ್ಸಾಮ್ ನ ಬರ್ದಿದ್ದಾರೆ. ಓಕೆನಾ? ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಸೆಕೆಂಡ್ ಎಕ್ಸಾಮ್ ಬರ್ದಿದ್ದಾರೆ. ಈ ಎಲ್ಲಾರ ಮನಸ್ಸಲ್ಲಿ ಈ ಕ್ವಶನ್ ಇರಬೇಕು, ಸರ್ ಎಕ್ಸಾಮ್ 2 ರಿಸಲ್ಟ್ ಕೌಂಟ್ ಇನ್ KCT ಎಕ್ಸಾಮ್ ಸ್ಟೂಡೆಂಟ್ಸ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ 2 ರಿಸಲ್ಟ್ ಮುಂಚೆನೆ ಬರುತ್ತೆ KCT ಗಿಂತ. ಸೊ KCT ರಿಸಲ್ಟ್ ಗಿಂತ ಮುಂಚೆ ಎಕ್ಸಾಮ್ 2 ರಿಸಲ್ಟ್ ಬರುತ್ತೆ, ರಿಸಲ್ಟ್ ಕೌಂಟ್ ಆಗುತ್ತೆ. ಸೊ ಅಕಸ್ಮಾತ್ ನಿಮಗೆ KCT ನಿಮ್ ನೋಡಿ, ಫಸ್ಟ್ ಆಫ್ ಆಲ್ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಒಂದು KCT ಒಳ್ಳೆ ರ್ಯಾಂಕ್ ಬರ್ಬೇಕಂದ್ರೆ PUC ಇದು 50% KCT ತಗೋತಾರೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಹೌದಾ? 50% PUC ತಗೋತಾರೆ. ಸೊ ಆಬ್ವಿಯಸ್ಲಿ ಅಕಸ್ಮಾತ್ ನಿಮಗೆ ಒಂದು PUC ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರೆ ನಿಮ್ದು KCT ರ್ಯಾಂಕ್ ಎಫೆಕ್ಟ್ ಆಗುತ್ತೆ. ತುಂಬಾ ಜನ KCT ಟಾಪರ್ಸ್ ಅವ್ರ ರ್ಯಾಂಕ್ ನ ಇನ್ಕ್ರೀಸ್ ಮಾಡೋದಕ್ಕೆ ಸೆಕೆಂಡ್ ಎಕ್ಸಾಮ್ ನ ಮತ್ತೆ ಬರೀತಾರೆ, ಈಗ ಮಾರ್ಕ್ಸ್ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ. ಇಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಇಲ್ಲಿ ರ್ಯಾಂಕ್ ಒಳ್ಳೆ ರ್ಯಾಂಕ್ ಬರುತ್ತೆ, 1000 ಒಳ್ಳೆ ರ್ಯಾಂಕ್ ಬರ್ಬೋದು. ಓಕೆನಾ? ಸೊ PU ಮಾರ್ಕ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಯಾವ್ದೇ ರೀಸನ್ಗೋಸ್ಕರ ನಿಮ್ಗೆ ಗೊತ್ತು ನೀವು ಚೆನ್ನಾಗಿ ಮಾಡಕ್ಕಾಗಿಲ್ಲ ಅಂದ್ರೆ ಮತ್ತೆ ಬರೀರಿ ಎಕ್ಸಾಮ್ 2ನ. ತುಂಬಾ ಸ್ಟೂಡೆಂಟ್ಸ್ ಬರೀತಾರೆ ಎಕ್ಸಾಮ್ 2ನ, ಒಂದು ಮಾರ್ಕ್ಸ್ ಇಂಪ್ರೂವ್ ಆಗ್ಲಿ ಅಂತ. ಅದ್ರಲ್ಲಿ ಏನು ಶೇಮ್ ಇಲ್ಲ ಇದರಲ್ಲಿ, ಅನ್ಕೋಬೇಡಿ ಸರ್ ನಂಗೆ ಶೇಮ್ ಆಗುತ್ತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬರೀತಾರ. ಸ್ಟೂಡೆಂಟ್ಸ್ ಡಸಂಟ್ ಮ್ಯಾಟರ್, ಫ್ರೆಂಡ್ಸ್ ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಿಮ್ಗೆ ಗೊತ್ತು ನಿಮ್ದು ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ, ಬರೀರಿ. ಬಿಕಾಸ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಸ್ಟೂಡೆಂಟ್ಸ್, ಈ ಒಂದು ಕ್ವೆಶನ್ ನಿಮ್ ಎಲ್ಲಾರ ಮೈಂಡ್ ಇರುತ್ತೆ, ವಿಚ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ ಆರ್ ವಿಚ್ ಸ್ಕೋರ್ ವಿಲ್ ಬಿ ಕನ್ಸಿಡರ್. ಈಗ ಲೆಟ್ಸ್ ಸೇ ನೀವು ಎಕ್ಸಾಮ್ 2ನ ಚೆನ್ನಾಗಿ ಮಾಡಕ್ಕಾಗಿಲ್ಲ, ಅವಾಗ ಎಕ್ಸಾಮ್ 1 ಮಾರ್ಕ್ಸ್ ತಗೋತಾರೆ. ಸೊ ಎಕ್ಸಾಮ್ 1 ಎಕ್ಸಾಮ್ 2 ಎರಡರಲ್ಲಿ ನಿಮ್ದು ಯಾವ್ದ್ರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತಲ್ಲ ಆ ಮಾರ್ಕ್ಸ್ ನೇ ಕನ್ಸಿಡರ್ ಮಾಡೋದು. ಎಕ್ಸಾಮ್ 1 ಅಲ್ಲಿ ನಿಮ್ದು ಲೆಟ್ಸ್ ಸೇ ಒಂದು ನಿಮ್ಗೆ 60 ಬಂದಿತ್ತು ಬಯಾಲಜಿಲಿ, ಬಟ್ ಈ ಸತಿ ಎಕ್ಸಾಮ್ 2 ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಮತ್ತೆ ಯಾವ್ದು ರೀಸನ್ಗೋಸ್ಕರ ನಿಮ್ಗೆ 55 ಮಾತ್ರ ಬಂತು, ಅವಾಗ ಎಕ್ಸಾಮ್ 1 ಮಾರ್ಕ್ಸ್ ತಗೋತಾರೆ. ಸೊ ದೇರ್ ಇಸ್ ನಥಿಂಗ್ ಟು ಲೂಸ್ ಹಿಯರ್, ನಥಿಂಗ್ ಟು ಲೂಸ್. ಒಳ್ಳೆ ಮಾರ್ಕ್ಸ್ ಬಂದ್ರೆ ಒಳ್ಳೇದು, ಕೆಟ್ಟ ಮಾರ್ಕ್ಸ್ ಬಂದ್ರೆ ಎಕ್ಸಾಮ್ 2 ಅಲ್ಲಿ ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ, ಮಾರ್ಕ್ಸ್ ಅಷ್ಟೇ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಆಮೇಲೆ ಇದು ಮಾತ್ರ ಸ್ಟೂಡೆಂಟ್ಸ್ ಯಾವತ್ತೂ ಕೂಡ ನಿಮ್ದು ಮಾರ್ಕ್ಸ್ ಶೀಟ್ ಮೇಲೆ, ಫೈನಲ್ ಮಾರ್ಕ್ಸ್ ಶೀಟ್ ಮೇಲೆ ಒಂದು ಸ್ಟಾರ್ ಮಾರ್ಕು, ಎಕ್ಸಾಮ್ 2 ರಿಪೀಟರ್ ಅಂದ್ರೆ ಏನು ಬರಲ್ಲ. ಲೈಫ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ನೀವು ಎಕ್ಸಾಮ್ 2 ಬರ್ದೀರಾ ಅಂತ ಅಂದ್ಬಿಟ್ಟು. ಎಕ್ಸಾಮ್ 2 ಬರ್ದಿ ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡಿದೀರಾ ಯಾರಿಗೂ ಗೊತ್ತಿಲ್ಲ. ದಿಸ್ ಇಸ್ ಅ ಲೀಗಲ್ ಹ್ಯಾಕ್. ಇದು ಒಂಥರ ಹ್ಯಾಕ್ ತರ, ಇದು ನಿಮ್ಗೆ ಹ್ಯಾಕ್ ತರ ಅಷ್ಟೇ ಅನ್ಕೊಳ್ಳಿ, ಒಂದು ದೊಡ್ಡ ಹ್ಯಾಕ್ ತರ ಸ್ಟೂಡೆಂಟ್ಸ್ ಇದು. ಓಕೆನಾ? ಸೊ ಅಕಸ್ಮಾತ್ ನಿಮ್ದು KCT ಸ್ಟೂಡೆಂಟ್ಸ್, KCT ನಿಮ್ದು ಒಂದು ಒಳ್ಳೆ ರ್ಯಾಂಕ್ ಬೇಕಂದ್ರೆ ಸೆಕೆಂಡ್ PUC ಮಾರ್ಕ್ಸ್ ತುಂಬಾ ಚೆನ್ನಾಗಿರ್ಬೇಕು. ಆ ಮಾರ್ಕ್ಸ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನೋಡಿ ನಿಮ್ ಚಾನ್ಸ್ ಇದೆ, ಈಗ ಚಾನ್ಸ್ ಇದೆ ನಿಮ್ಮ ಹತ್ರ. ಲೆಟ್ಸ್ ಸೇ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಫಸ್ಟ್ ಎಕ್ಸಾಮ್ 1 ಅಲ್ಲಿ, ಬಟ್ ಬಿಡಿ ಅವಾಗೇನ ಏನ್ ಮಾಡಕ್ಕಾಗಲ್ಲ, ಬಿಡಿ. ಒಳ್ಳೆ ಮಾರ್ಕ್ಸ್ ಬಂತು, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೋದು, ಬರೀಡಿ ಅಷ್ಟೇ. ಅವಾಗ
ಸ್ಟೂಡೆಂಟ್ಸ್ ಬರೀ ಎಷ್ಟು ಅವಾಗ ನಾ ಸ್ಟೂಡೆಂಟ್ಸ್ ಈಗ ಎಕ್ಸಾಮ್ 2ಗೆ ಮಾಡೆಲ್ ಪೇಪರ್ ಬ್ಲೂ ಪ್ರಿಂಟ್ ಬರಲ್ಲ ಸ್ಟೂಡೆಂಟ್ಸ್. ಯಾವುದೇ ಎಲ್ಲಾ ಮಟೀರಿಯಲ್ಸ್ ಎಕ್ಸಾಮ್ 1ಗಿತ್ತಲ್ಲ ಸೇಮ್ ಮಟೀರಿಯಲ್ಸ್ ಫಾಲೋ ಆಗುತ್ತೆ. ಎಕ್ಸಾಮ್ 2 ಕ್ಲಾಸ್ ಕೂಡ ನಾವು ಚಾನಲ್ ಅಲ್ಲಿ ಮಾಡ್ತೀವಿ. ನಾವು ಎಕ್ಸಾಮ್ 2 ಬಯಾಲಜಿ ನಾನು ಮಾಡ್ತೀನಿ ಸ್ಟೂಡೆಂಟ್ಸ್. ಫಿಕ್ಸ್ ಕ್ವಶನ್ಸ್ ಮತ್ತೆ ಕೊಡ್ತೀನಿ ನಿಮಗೆ, ಫಿಕ್ಸ್ ಕ್ವಶನ್ಸ್ ನ ಮತ್ತೆ ಹೇಳ್ಕೊಡ್ತೀನಿ. ಆ ಸೇಮ್ ರಿಪೀಟ್ ಮಾಡಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ. ಸೇಮ್ ರಿಪೀಟ್ ಮಾಡಿ ಸಾಕದ್ನ, ಓಕೆನಾ. ಬಯಾಲಜಿಯಲ್ಲಿ ನಿಮಗೆ ಈಸಿಯಾಗಿ 60+ ಬರ್ಬೋದು ಆರಾಮಾಗಿ ಬಯಾಲಜಿಲಿ, ಅದನ್ನ ಗ್ಯಾರಂಟಿ, ಓಕೆನಾ. ಸೊ ಸ್ಟೂಡೆಂಟ್ಸ್ ಬ್ಲೂ ಪ್ರಿಂಟ್ ಎಲ್ಲ ಸೇಮ್ ಇರುತ್ತೆ, ಬ್ಲೂ ಪ್ರಿಂಟ್ ಎಲ್ಲ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಈಗ ಎಕ್ಸಾಮ್ 2 ಯಾವಾಗ ಸ್ಟೂಡೆಂಟ್ಸ್? KCT ಎಕ್ಸಾಮ್ ಮುಗಿದ ತಕ್ಷಣನೇ ಎಕ್ಸಾಮ್ 2 ಸ್ಟಾರ್ಟ್. ಹಿಯರ್ ಇಸ್ ದ ಟೈಮ್ ಟೇಬಲ್ ಸ್ಟೂಡೆಂಟ್ಸ್. ಟೈಮ್ ಟೇಬಲ್ ನೋಡಿ, 25th ಕನ್ನಡ, 27th ನಿಮ್ದು ಕೆಮಿಸ್ಟ್ರಿ, 28 ಇಂಗ್ಲಿಷ್, 29 ನಿಮ್ದು ಫಿಸಿಕ್ಸ್, 30 ಬಯಾಲಜಿ, ನೋಡಿ ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್, ಹಿಂದಿ ಎಲ್ಲ ಬಂತಿಲ್ಲಿ, ಎಲ್ಲ ಬಂತು. ಸೊ ನಿಮ್ಗೆ ಈಗ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟಿದೆ. ಈಗ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಎಕ್ಸಾಮ್ 3 ಯಾವಾಗ ಸರ್? ಎಕ್ಸಾಮ್ 3 ಇರುತ್ತಾ? ಮುಂಚೆ ಎಕ್ಸಾಮ್ 3 ಇರ್ತಾ ಇತ್ತು, ಬಟ್ ಈ ವರ್ಷ ಎಕ್ಸಾಮ್ 3 ಇಲ್ಲ. ಎಕ್ಸಾಮ್ 2 ಅದೇ ಫೈನಲ್ ಮಾರ್ಕ್ಸ್. ಅಕಸ್ಮಾತ್ ನೀವು ಎಕ್ಸಾಮ್ 2 ಅಲ್ಲೂ ಕೂಡ ಎಕ್ಸಾಮ್ 1 ಅಲ್ಲಿ ಫೇಲ್ ಆಗಿದ್ದೀರಾ, ಎಕ್ಸಾಮ್ 2 ಕೂಡ ಫೇಲ್ ಆದ್ರೆ ಎಕ್ಸಾಮ್ 3 ಬರಲ್ಲ, ನೆಕ್ಸ್ಟ್ ಇಯರ್ ಬರೀಬೇಕು ನೀವು, ಅಷ್ಟು ಗ್ಯಾರಂಟಿ. ಎಕ್ಸಾಮ್ 3 ಇಲ್ಲ ಸ್ಟೂಡೆಂಟ್ಸ್, ಈಗ ಎಕ್ಸಾಮ್ 3 ಇಲ್ವೇ ಇಲ್ಲ. ಈಗ ನೀವೆಲ್ಲರೂ ಮಂತ್ಲಿ ಹೇಳ್ತಾರೆ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್? ಲಿಂಕ್ ಬಂದ ತಕ್ಷಣ ನಾನು ವಿಡಿಯೋ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಸೆಕೆಂಡ್ PUC ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಅಂತ ಅವತ್ತೇ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಕೂಡ ರೆಡಿ ಇರಿ, ಓಕೆನಾ ಸ್ಟೂಡೆಂಟ್ಸ್. ಮತ್ತೆ ಹೇಳ್ತಾ ಇದೀನಿ, ನಾಳೆ ಇವತ್ತು ಲಾಸ್ಟ್ ಕಾಂತಾರ ಬ್ಯಾಚು ಎಂಟ್ರಿ ಮಾಡ್ತಿದ್ವಿ ನಾವು. ನಾಳೆಯಿಂದ ಬ್ಯಾಚ್ ಕ್ಲೋಸ್ ಮಾಡ್ತೀವಿ, ಯಾರನ್ನು ಎಂಟ್ರಿ ಮಾಡಕ್ ಬಿಡಲ್ಲ, ಆಬ್ವಿಯಸ್ಲಿ ನೀವು ಟೈಮ್ ಆಗ್ತಾ ಬಂತು, ಓಕೆನಾ. ಸೊ ಈ ಬ್ಯಾಚ್ ಅಲ್ಲಿ ನಾವು ಫಸ್ಟ್ PUC ಸಿಲೆಬಸ್ ಆಲ್ಮೋಸ್ಟ್ ಮುಗಿಸಿದೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ಫಸ್ಟ್ PUC ಸಿಲೆಬಸ್ ಮುಗ್ದೋಗುತ್ತೆ ಫುಲ್ಲು. ನೆಕ್ಸ್ಟ್ ವೀಕ್ ಅಲ್ಲಿ ಫಸ್ಟ್ PUC PCMB ಎಲ್ಲ ಮುಗ್ದೋಗುತ್ತೆ, ಫಸ್ಟ್ PUC. ಆಮೇಲೆ ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತೀವಿ ನಾವು, ಸೆಕೆಂಡ್ PUC ಇಂದ, ಓಕೆನಾ. ಇಲ್ಲ ಎಲ್ಲ ಕ್ವಶನ್ ಮಾಡ್ತೀವಿ, ನೋಟ್ಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಬ್ಯಾಚ್ ಅಲ್ಲಿ ನಿಮಗೆ. ಬ್ಯಾಚ್ ಪ್ರೈಸ್ ಸ್ಟೂಡೆಂಟ್ಸ್ ಈಗಲೂ ಅಷ್ಟೇ ಇದೆ ಪ್ರೈಸು, ಮುಂಚೆ ಎಷ್ಟಿದೆ 999, ಇದು 2000 ರೂಪಾಯಿ ಸ್ಟೂಡೆಂಟ್ಸ್. ಇದು ಇಲ್ಲಿ ಕಾಂಬೋ ಇರೋದು 139 ಸ್ಟೂಡೆಂಟ್. ನಿಮಗೆ ಈ ಕಾಂಬೋದಲ್ಲಿ ನಿಮಗೆ ಬ್ಯಾಚ್ ಪ್ಲಸ್ ಒಂದು ಬುಕ್ ಸಿಗುತ್ತೆ, ಲಾಸ್ಟ್ 15 ಇಯರ್ಸ್ 20 ಇಯರ್ಸ್ ಬುಕ್ ಸಿಗುತ್ತೆ ನಿಮಗೆ, PYQ ಬುಕ್ ಸಿಗುತ್ತೆ ಇಲ್ಲಿ. ಬಟ್ ಈ PYQ ಬುಕ್ ಅಲ್ಲಿ ಬಯಾಲಜಿ ಇಲ್ಲ, ಇಲ್ಲಿ ಹೇಳ್ತಾ ಇದೀನಿ, ಓಕೆನಾ. PYQ ಬುಕ್ಸ್ ಸ್ಟೂಡೆಂಟ್ಸ್ ಸಿಗುತ್ತೆ, ಓಕೆನಾ. ಸೊ ಸ್ಟೂಡೆಂಟ್ಸ್ ಆಲ್ ದಿ ಬೆಸ್ಟ್. ಒಂದು ಒಳ್ಳೆ ರ್ಯಾಂಕ್ ತಗೊಳ್ಳಿ KCT ಅಲ್ಲಿ, ಸೆಕೆಂಡ್ PUC ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಲೈಫ್ನ ಸ್ವಲ್ಪ ಮುಂದೆ ತಗೊಂಡೋಗಿ, ಓಕೆನಾ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ, ಇಫ್ ಯು ಆರ್ ರೈಟಿಂಗ್ ಎಕ್ಸಾಮ್ 2 ಕಮೆಂಟ್ ಅಲ್ಲಿ ಹಾಕಿ. ಹೌದು ಅಂದ್ರೆ ಎಸ್ ಸರ್ ಐ ಆಮ್ ರೈಟಿಂಗ್ ಎಕ್ಸಾಮ್ 2, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್, ಓಕೆನಾ. ಅದ್ರೇನು ಇಲ್ಲ, ಕಮೆಂಟ್ ಹಾಕಿ. ಎಲ್ಲರೂ ಕೂಡ ಎಕ್ಸಾಮ್ 2 ಬರೀತಾ ಇರಾ, ಇಲ್ಲ ಎಕ್ಸಾಮ್ 2 ರಿಲೇಟೆಡ್ ನಿಮ್ಗೆ ಏನ್ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ. ವಿಡಿಯೋ ನಂಗೆ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಬೈ ಆಲ್ ಆಫ್ ಯು, ಟೇಕ್ ಕೇರ್. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು.